ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಏನಂದರೆ, ಎಷ್ಟು ಅಮೌಂಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ದಟ್ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಈಸಿ ಆಗಲಿ ಮತ್ತು ಕಾಲೇಜ್ ಅಡ್ಮಿಷನ್ ಈಸಿ ಆಗಲಿ ಅನ್ನೋದ್ರ ಬಗ್ಗೆ. ಓಕೆ, ಏನಾದರೂ ಸ್ಟೂಡೆಂಟ್ ನೋಡ್ತಿದ್ರೆ ಈ ವಿಡಿಯೋನ ಪೇರೆಂಟ್ಸ್ಗೆ ತೋರಿಸಿ, ಏಕೆಂದರೆ ತುಂಬ ಇಂಪಾರ್ಟೆಂಟ್. ಏಕೆಂದರೆ ಅಟ್ ಲಾಸ್ಟ್ ನಿಮಗೆ ಸಡನ್ನಾಗಿ ಅಡ್ಮಿಷನ್ ಟೈಮಲ್ಲಿ ಒಂದಷ್ಟು ಅಮೌಂಟ್ ನೀವು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಅಂದರೆ ಅಡ್ಮಿಷನ್ ಪ್ರೋಸೆಸ್ ತುಂಬ ಟಫ್ ಆಗುತ್ತೆ. ಮತ್ತು ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಎಲ್ಲಿ ಅಮೌಂಟ್ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ, ನಿಮಗೆ ಸೆಕ್ಯೂರಿಟಿ ಡೆಪಾಸಿಟ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಅಲ್ವಾ? ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ಗೆ ಕಟ್ಟಿಸ್ಕೊಳ್ತಾರೆ. ಸೊ ಅದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕಂಪ್ಲೀಟ್ ವಾಚ್ ಮಾಡಿ, ಪೇರೆಂಟ್ಸ್ಗೂ ಸಹ ತೋರಿಸಿ. ಓಕೆ, ಏನಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿರೋಂಥದ್ದು ಅಂದರೆ, ನಂದು ಅಡ್ಮಿಷನ್ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೋಬೇಕು ಕಾಲೇಜ್ ಅಡ್ಮಿಷನ್ಗೆ ಅಂತ ಎಲ್ಲ. ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ತೊಗೊಂಡೆ, ಬಟ್ ಆದ್ರೂ ಸಹ ಅಡ್ಮಿಷನ್ ಟೈಮಲ್ಲಿ ಇಷ್ಟು ಅಮೌಂಟ್ ಅಂತ ಗೊತ್ತಿರಲಿಲ್ಲ ಫೀಸೆಲ್ಲ. ಸೊ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಇಷ್ಟು ಅಮೌಂಟ್ ನೀವು ಕಟ್ಟಬೇಕು ಅಂದಾಗ ನನಗೆ ತುಂಬ ಪ್ರೆಷರ್ ಆಗಿತ್ತು ನಮ್ಮ ಮನೆಯಲ್ಲೆಲ್ಲ. ಸೊ ಈ ಪ್ರೆಷರ್ ನಿಮ್ಗೆ ಆಗಬಾರ್ದು. ಸೊ ಅದಕ್ಕೋಸ್ಕರ ನೀವು ಒಂದಷ್ಟು ಅಮೌಂಟನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು. ಯಾವ ರೀತಿ ಕಾಲೇಜ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಅನ್ನೋದು. ಓಕೆ, ಹೇಗೆ ಅಂದರೆ, ಒಂದು ಗೌರ್ಮೆಂಟ್ ಕಾಲೇಜ್ ತೊಗೋತಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಅವ್ರಿಗೆ ಫಸ್ಟ್ ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಕಾಲೇಜ್ ತೊಗೋತಿದ್ದೀರಾ ಅಂದರೆ, ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ ಮಾಡ್ತಿದ್ದೀರಾ ಅಂದರೆ, ಫಸ್ಟು ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ಗೆ? SC/ST ಸ್ಟೂಡೆಂಟ್ಸ್ಗೆ 50,000, OBC ಜನರಲ್ ಸ್ಟೂಡೆಂಟ್ಸ್ಗೆ 1,00,000. ಓಕೆ, ರೆಡಿ ಮಾಡಿ ಇಟ್ಕೊಂಡ್ರಾ? 1,00,000, ಇದು 50,000 SC/ST ಸ್ಟೂಡೆಂಟ್ಸ್ಗೆ. ನೆಕ್ಸ್ಟು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ ಆಯಿತು, ಕಾಲೇಜ್ ಅಡ್ಮಿಷನ್ ಆಯಿತು. ಕಾಲೇಜ್ ಅಡ್ಮಿಷನ್ಗೆ ಹೋಗ್ತೀರಾ, ಕಾಲೇಜ್ ಅಡ್ಮಿಷನ್ಗೆ ಎಷ್ಟು ಬೇಕು? ಕಾಲೇಜ್ ಅಡ್ಮಿಷನ್ಗೆ ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಿರೋದ್ರಿಂದ OBC ಜನರಲ್ ಸ್ಟೂಡೆಂಟ್ಸು KAಗೆ ಫಸ್ಟು ನೀವು 64,000 ಕಟ್ತೀರಾ. ಓಕೆ, 64,000 KA ಕಟ್ತೀರಾ. SC/ST ಸ್ಟೂಡೆಂಟ್ಸ್ ಕಟ್ಟಲ್ಲ, ಬಟ್ 64,000 OBC ಅವರೆಲ್ಲ ಕಟ್ಟಿರ್ತೀರ. ಅದಾದಮೇಲೆ ಕಾಲೇಜ್ಗೆ ಹೋಗಿ ಎಷ್ಟು ಕಟ್ಟಬೇಕು OBC ಸ್ಟೂಡೆಂಟ್ಸು? ಇನ್ನು ಮಿಕ್ಕಿದ ಅಮೌಂಟು ಲೈಕ್ 20 ಒಂದು 50 ಅಂದ್ಕೊಳ್ಳಿ. ಓಕೆ, 50 ಪ್ಲಸ್ ಹಾಸ್ಟೆಲ್ ಒಂದು 20 ಇಟ್ಕೊಳ್ಳಿ. 50 70 ಪ್ಲಸ್ ಓಕೆ ಒಂದು 70 ಇಟ್ಕೊಳ್ಳಿ. ಓಕೆ, ನೀವು OBC ಸ್ಟೂಡೆಂಟ್ ಆಗಿದ್ದರೆ ಗೌರ್ಮೆಂಟ್ಗೆ ಹೋಗ್ತಿದ್ದೀರಾ ಅಂದರೆ 1,50,000 ರೆಡಿ ಮಾಡಿ ಇಟ್ಕೋಬೇಕು. SC/ST ಸ್ಟೂಡೆಂಟ್ಸು ನಿಮಗೆ SSP ಬರ್ತಿದೆ ಅಂದರೆ ಅವರು ಬಿಡ್ತಾರೆ, SSP ಬಂದಮೇಲೆ ಕಟ್ಟಿ ಅಂತ. ಬಟ್ ಎನಿವೇಸ್ ನೀವು ಆಗಲೇ ಕಟ್ಟಲೂಬೋದು. ಓಕೆ, SSP ಬಂದು ನೀವು ಇಟ್ಕೊಂಡು ಆಗಲೇ ನೀವು ಏನು ಕಟ್ಟೋಕೆ ಹೋಗಿರ್ತೀರ ಆವಾಗಲೇ ಕಂಪ್ಲೀಟು ಕಟ್ಬೋದು. ನೀವು ಸಹ 1.5 ಲಕ್ಷನೇ ಕಟ್ಟಬೇಕಾಗುತ್ತೆ. 1.5 ಲಕ್ಷನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಮೆಸ್ ಬಿಲ್ ಸಪ್ರೇಟ್ ಬರುತ್ತೆ, ಅದು ನೀವು ಹೋಗ್ತಾ 4,000 ಆ ರೀತಿ ಕಟ್ಟಬೇಕಾಗುತ್ತೆ. ಸೊ ಕೇಳ್ಕೊಳ್ಳಿ, ಮೆಸ್ ಬಿಲ್ ಏನಾದರೂ ಆಲ್ ಆಫ್ ಎ ಸಡನ್ ಒಂದೇ ಟೈಮಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಅದೊಂದು 50,000 ಬೀಳುತ್ತೆ ಇಷ್ಟು ವರ್ಷಕ್ಕೆ. ಸೊ ಅದನ್ನೂ ರೆಡಿ ಮಾಡಿ ಇಟ್ಕೊಳ್ಳಿ. ಗೌರ್ಮೆಂಟ್ಗೆ ಹೋಗ್ತಿರೋರು 2 lakh ಮಿನಿಮಮ್ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ ಮಾಡ್ತಿದ್ದೀರಾ ಅಂದರೆ 3 lakh ಆಗುತ್ತೆ ಸೆಕ್ಯೂರಿಟಿ ಡೆಪಾಸಿಟ್ಟು. ಸೆಕ್ಯೂರಿಟಿ ಡೆಪಾಸಿಟ್ ನಿಮಗೆ ಕಾಲೇಜ್ಗೆ ಹೋಗ್ಬಿಡುತ್ತಾ ಅಂತ ಕೇಳಿದ್ರೆ, ನಮ್ಮ ಟೈಮಲ್ಲಿ ಹೋಗಿರಲಿಲ್ಲ, ಮೇ ಬಿ ಹೋಗೋದಿಲ್ಲ ಅಂತಲೇ ಇಟ್ಕೊಳ್ಳಿ. ವರ್ಸ್ಟ್ ಸಿಚುವೇಷನ್ಗೆ ಪ್ರಿಪೇರ್ ಆಗಿ ಯಾವಾಗ್ಲೂ. ಸೊ 3 lakh ನೀವು ಅಮೌಂಟ್ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಇಯರಲ್ಲಿ. ಆಮೇಲೆ ನೀವು SSP ಬರುತ್ತೆ, ಆ ಸ್ಕಾಲರ್ಶಿಪ್ ಬರುತ್ತೆ, ಅದೆಲ್ಲ ರಿಫಂಡ್ ಎತ್ಕೋಬೋದು ನೀವು ಕಟ್ಟಿರೋದು ಅಮೌಂಟೆಲ್ಲ. ಬಟ್ ಆ ಟೈಮಲ್ಲಿ ನೀವು 3 lakh ಇಟ್ಕೋಬೇಕಾಗುತ್ತೆ. ಈಗ ಸೆಮಿ ಗೌರ್ಮೆಂಟಿಗೆ ಬರೋಣ. ಸೆಮಿ ಗೌರ್ಮೆಂಟಲ್ಲಿ ಹೇಗೆ? ಪಾರ್ಟಿಸಿಪೇಷನ್ಗೆ ಹೇಳ್ದಾಗೆ ಸೆಕ್ಯೂರಿಟಿ ಡೆಪಾಸಿಟು 1,50,000 ಅದು ಇಟ್ಕೊಂಡಿದ್ದೀರಾ. ನೆಕ್ಸ್ಟು ಕಾಲೇಜ್ ಫೀಸು 1.5 lakh ನೀವು KA ಕಟ್ತೀರಾ. ಓಕೆ, ಅದು SC/ST ಸ್ಟೂಡೆಂಟ್ಸ್ ಆಗಿರಲಿ ಮತ್ತು OBC ಆಗಿರಲಿ 1.5 lakh ಕಟ್ತೀರಾ. ಇಲ್ಲ ಸಾರಿ, SC/ST ಸ್ಟೂಡೆಂಟ್ಸ್ ಕಟ್ಟೋ ಆಗಿಲ್ಲ ಅನಿಸುತ್ತೆ, ಅಲ್ಲಿ ಕಾಲೇಜಿಗೆ ಕಟ್ಟಬೇಕಾಗುತ್ತೆ. ಬಟ್ 1.5 lakh ಎನಿವೇಸ್ ಕಾಲೇಜಿಗೆ ಕಟ್ಟಲಿ KA ಕಟ್ಟಲಿ, ಅಟ್ ಲಾಸ್ಟ್ 1.5 lakh ಕಟ್ಟಲೇಬೇಕಾಗುತ್ತೆ. ಸೊ 1.5 lakh ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಕಾಲೇಜ್ದು ಫಂಡ್ ಇರುತ್ತೆ. ಓಕೆ, ಕಾಲೇಜ್ ಫಂಡ್ ಅಂದರೆ ಡೆವಲಪ್ಮೆಂಟ್ ಫಂಡ್ ಅಂತ ಇರುತ್ತೆ. ಅದು 1 lakh 2 lakh ಬರ್ಬೋದು, 1 lakh 1.5 lakh ಬರ್ಬೋದು. ಅದೊಂದು ರೆಡಿ ಮಾಡಿ ಇಟ್ಕೊಳ್ಳಿ. ಏನಾದರೂ ಹಾಸ್ಟೆಲೈಟ್ ಆಗ್ತೀನಿ ಅಂತ ಇದ್ದರೆ ಹಾಸ್ಟೆಲೈಟ್ ಆಗೋಕ್ಕೆ ಎಷ್ಟು ಮತ್ತು 1.5 lakh ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಏನಾದರೂ ಥರ್ಡ್ ರೌಂಡ್ ಪಾರ್ಟಿಸಿಪೇಷನ್ ಮಾಡ್ತೀನಿ ಅಂತ ಇದ್ದರೆ ಮತ್ತೆ 1 ಲಕ್ಷ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ಓಕೆ, ಎಷ್ಟಾಯಿತು? ಕಾಲೇಜ್ ಫೀಸು 1.5 lakh ಕಟ್ಟಿ, ಡೊನೇಷನ್ 1.5 ಮತ್ತು ಹಾಸ್ಟೆಲ್ 1.5 ಎಷ್ಟು 4.5 ಆಯಿತು. ಮತ್ತು ಇಲ್ಲಿ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಷನ್ಗೆ 1 ಲಕ್ಷ ಕಟ್ಟಿರ್ತೀರ, 4.5 5.5 ಆಯಿತು. ಏನಾದರೂ ಥರ್ಡ್ ರೌಂಡಿಂದ ತೊಗೋತಿದ್ದೀರಾ ಅಂದರೆ 6.5 ಆಯಿತು. ಓಕೆ, 6.5 lakhs ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೀವು ಜಸ್ಟ್ ಹಾಗೆ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಫಸ್ಟ್ ಇಯರಲ್ಲಿ ಅಟ್ಲೀಸ್ಟ್. ನೀವು ಆಮೇಲಿಂದ ಬ್ಯಾಂಕು
ಇದಕ್ಕೆಲ್ಲ ಮಾಡ್ಕೋಬೋದು. ಏನಂದರೆ ಲೋನ್ ಎಲ್ಲ ಮಾಡ್ಕೋತೀನಿ ಅಂತ ಇರ್ತೀರಲ್ಲ, ಸ್ಟೂಡೆಂಟ್ ಲೋನು, ಅದು ಆಮೇಲಿಂದ ಮಾಡ್ಕೋಬೋದು. ಬಟ್ ಫಸ್ಟ್ ಇಯರಲ್ಲಿ ನೀವು ಇಷ್ಟು ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಅದಾದಮೇಲೆ ನೀವು ಸ್ಟೂಡೆಂಟ್ ಲೋನ್ ಅಪ್ಲಿಕೇಶನ್ ಹಾಕೋದು ಅದೆಲ್ಲ ಮಾಡೋದಿರೋಂಥದ್ದು. ಸೊ ಇಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು 12 lakhs ಎಲ್ಲ ಹೋಗ್ತಿದ್ದೀರಾ ಅಂದರೆ ಒಂದು 18 lakh ರೆಡಿ ಮಾಡಿ ಇಟ್ಕೊಂಡಿರಿ. 22 ಹೋಗ್ತಿದ್ದೀರಾ ಅಂದರೆ ಒಂದು 25-27 lakh ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ದಟ್ ನಿಮ್ಮದು ಕಂಪ್ಲೀಟ್ ಪ್ರೋಸೆಸ್ ಸ್ಮೂತಾಗಿ ಆಗುತ್ತೆ. ಆಮೇಲಿಂದ ಆ ಟೈಮಲ್ಲಿ ಸಡನ್ನಾಗಿ ನೀವು ಇಷ್ಟೊಂದು ಲಕ್ಷನ ಎಲ್ಲಿಂದ ತರಲಿ, ಆಗಲ್ಲ ನನ್ನ ಕೈಯಲ್ಲೇ, ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬಿ ಪ್ರಿಪೇರ್ಡ್ ಫಾರ್ ದಿ ಎವ್ರಿ ಸಿಚುವೇಶನ್. ಓಕೆ, ಒಂದು ಥಾಟ್ ಇದೆಯಲ್ಲ, ಹೇಗೆ ಅಂದರೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂದರೆ ನಾನು ಗೆದ್ದೇ ಇಲ್ಲ ಯಾವಾಗಲೂ ಅನ್ನೋ ರೀತಿ ಪ್ರಾಕ್ಟೀಸ್ ಮಾಡಿರಬೇಕು. ಬಟ್ ಆಟ ಹೇಗೆ ಆಡಬೇಕಂದ್ರೆ ಯಾವತ್ತೂ ಸೋತೇ ಇಲ್ಲ ಅನ್ನೋ ರೀತಿ ಆಟ ಆಡಬೇಕು. ಸೊ ಅದಕ್ಕೋಸ್ಕರ ವರ್ಸ್ಟ್ ಸಿಚುವೇಶನ್ಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋಂಥದ್ದು. ಸೊ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಜನಕ್ಕೆ. ಕೌನ್ಸಿಲಿಂಗ್ ಯಾರ್ಯಾರು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ, ಸೀಟ್ ಸಿಗಲಿ ಬಿಡಲಿ, ಸಿಕ್ಬಿಟ್ರೆ ಅಲ್ವಾ ಇಷ್ಟು ಅಮೌಂಟ್ ಎಲ್ಲಿಂದ ತರ್ತೀರಾ? ಜಸ್ಟ್ ಪಾರ್ಟಿಸಿಪೇಷನ್ ಮಾಡ್ತಿದ್ರೂ ಸಹ ಇಷ್ಟಿಷ್ಟು ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಇನ್ಫಾರ್ಮೇಟಿವ್ ಅನಿಸಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಮತ್ತು ಫಾಲೋ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಹೊಡೀರಿ. ಓಕೆ, ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ. ಮೇಯ್ನ್ಲಿ ಪೇರೆಂಟ್ಸ್. ಓಕೆ, ನಾಟ್ ಓನ್ಲಿ ಸ್ಟೂಡೆಂಟ್ಸು ಗೊತ್ತಾಗಲ್ಲ, ಮೇಯ್ನ್ಲಿ ಪೇರೆಂಟ್ಸ್ಗೆ ವಿಡಿಯೋನ ತೋರಿಸಿ ಮತ್ತು ಅವ್ರಿಗೂ ಕೂರಿಸಿ ಅವರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.